ಅವ್ರ ಬಾಯಿಲೆ ಕೇಳ ಯಾವಾಗಕ್ಕಿಂತ ಮುಂಚೆ ಅಜ್ಜನ ಮುಂದೆ ಯಾವಾಗಾರ ನಿಮ್ ಕಷ್ಟ ಕಾರ್ಪಣ್ಯ ಏನಾರ ಬಂದು ಹೇಳಿರೋ ಅಥವಾ ಹೇಳಿಲ್ಲ. ಒಂದೇದ್ದು. ಎರಡನೇದು ಏನ್ ಬೇಡ್ಕೊಂಡ್ರೆ ಕೇಳ ಅವ್ರು ಬೇಡ್ಕೊಳ್ಳೋಕ್ಕಿಂತ ಮುಂಚೆ ಚೀಟಿನ ಕೈ ಬರ್ಕೊಟ್ಟಿನ ಕೊಟ್ಟಿಲ್ಲ ಏನ್ ಅವ್ರ ಬಾಯಿಲೆ ಕೇಳಿ ಬರ್ಕೊಟ್ಟಿನ ಇಲ್ಲಲ್ಲ. ಅದನ್ನ ಕೇಳ್ಕೊಂಡ್ ಅವ್ರು ಏನ್ ಬೇಡ್ಕೊಂಡ್ರೆ ಕೇಳ. ಆಮೇಲೆ ಚೀಟಿ ಓದು. ಅವ್ರು ಬೇಡ್ಕೊಂಡಿದ್ದು ನಾ ಬರ್ಕೊಟ್ಟಿದ್ದು ಎರಡು ಸತ್ಯ ಐತ ಅಂದ್ರೆ ಅಜ್ಜಗೆ ನಾನು ಕಷ್ಟಕ್ಕೋಸ್ಕರ ಐತಪ್ಪ ದೇವ್ರ ಶಕ್ತಿ ಐತೆ ನಂಬಕಂತ ನಂಬಣ. ಇಲ್ಲ ಅಂದ್ರೆ ನಂಬೇಡ. ಅವ್ ಎಲ್ಲಾನು ಕೇಳ್ಕೊಂಡ್ ಆಮೇಲೆ ಓದಕ ಚೀಟಿ ಕೇಳ. ಏನ್ ಬೇಡ್ಕೊಂಡ್ರಿ? ಫಸ್ಟ್ ಈಗ ಎಲ್ಲ ಸುದ್ದ ಆಗ್ತೇವೆ ನಾವು. ಈಗ 6 ತಿಂಗಳ ಸುದ್ದ ಫೋನ್ ನೋಡಿ ಇವತ್ತು ಮನಸ್ಸು ಬರ್ಬೇಕನ್ನಕ್ಕೆ ಬಂದಿದೆ. ಈಗ ಮುಂಚೆ ಯಾವಾಗ ರಜಾ ಏನ್ ಮತ್ತ ಅವ್ರ ಬಾಯಿಲೆ ಕೇಳ್ಕೊಂಡ್ ಬರ್ಕೊಟ್ಟಿನಿ. ಕೆಲವು ಮೊಬೈಲ್ ಮಂದಿ ನೋಡಿ ಬರೋದ್ ಮತ್ತ ತಾನು ಬೇಕಾದ್ರ ರಾಜ ಕರ್ದಾನ ಹೌದಲ್ಲ. ಕರ್ಕರ ತಾನ ಮೊದಲ ಕೇಳ್ಕೊಟ್ಕೊಂಡ್ ಅಂತವ್ರನ್ನ ಕರ್ದು ಹೇಳ್ತಾನ ಅನ್ನೋ ಭಾವನೆ ಇರ್ತೈತಿಲ್ಲ. ಈಗ ನಾ ಹೇಳೋದಂದ್ರೆ ನೀ ಯಾವ ಊರ ಹೆಸರು ಕೇಳ ಆ ಊರು ಅವ್ರು ಯಾವ ಊರು ಯಾವ ಹೆಸರು ಯಾವ ಜಾತ ಯಾವ್ದು ಕೇಳಿಲ್ಲ. ಇಲ್ಲಿ ಇಬ್ರು ಕುಂತೀರಿ. ಈಗ ನಿನ್ ಕಣ್ಣಿದ್ರೆ ಈಗ ಈ ಸತ್ಯ ನಡೀತಂದ್ರ ಐತಂತ ಹೇಳ. ಇಲ್ಲ ಅಂದ್ರೆ ಇಲ್ಲ ಅಂತ ಕಣ್ ಮುಚ್ಚಿ ಅವ್ರ ಬೇಡ. ಇಲ್ಲ ಏನ್ ಯಾರಿಗಾರ ಕೇಳ್ಕೊಂಡು ಈ ಕಡೆ ಬಾ ಅಂತ ಹೇಳಿಲ್ಲಲ್ಲ. ಇಲ್ಲಲ್ಲ. ಈಗ ಅವ ಏನ್ ಬಿಡ್ಕೊಂಡ ಕೇಳಿ. ಈಗ ಅವು ಬೇಡ್ಕೊಳ್ಳೋದು ಮುಂಚೆ ತಗೋನ ಬರ್ದು ನಿನ್ ಕೈ ಚೀಟಿ ಕೊಟ್ಟು ಆಮೇಲೆ ಕೇಳಕ್ ಹಚ್ಚಿನಿ. ಆಮೇಲೆ ಅವು ಬಾಯ್ ಬಿಟ್ಟು ಹೇಳ ಹೌದಾ. ಆಕೆ ಏನ್ ಬಿಡ್ಕೊಂಡ ಕೇಳಿ ಆಮೇಲೆ ಚೀಟಿ ಓದ್. ಏನೇನ್ ಬಿಡ್ಕೊಂಡ ಅಂತ ಮಗಳ ಬಗ್ಗೆ ಬಿಡ್ಕೊಂತ ಕರಿನ ಸುಳ್ಳ ಇನ್ನೇನ್ ಕೇಳ ಕೇಳಿ ಆಮೇಲೆ ಚೀಟಿ ಹೋದ ಅದಾ. ಯಾಕೆ ಚೀಟಿ ಸುಳ್ಳು ಐತ ತಪ್ಪೈತೆ ಅಂದ್ರೆ ಬರ್ದು ಕೊಡಕಲ್ಲ. ಹೋದಲ್ಲಿ ಚೀಟಿ ಕೇಳ್ದ ನೀನು. ನನಗೆ ನನ್ನ ಮಗನ ಜೀವನದ ಬಗ್ಗೆ ಮಗಳ ಜೀವನದ ಬಗ್ಗೆ ತೊಂದರೆಯಾಗಿದೆ. ಏನ್ ಬಿಡ್ಕೊಂಡ ಅವ ಅದನ್ನ ಬರ್ದಾನ ಏನ್ ಬೇರೆ ಬರ್ದಾನ? ಅದನ್ನ ಬರ್ದಾನ. ನಿಜವಾಗ್ಲೂ ಅದನ್ನ ಬರ್ದಾನ. ಮುಂದೆ ಜೀವನದಲ್ಲಿ ಅವಳು ತನ್ನ ಗಂಡನ ಜೊತೆಯಲ್ಲಿ ಖುಷಿಯಾಗಿ ಇರಬೇಕು. ನನಗೆ ಅವಳ ಸಂಸಾರ ಜೀವನದ ಬಗ್ಗೆ ಗೊಂದಲವಾಗಿದೆ. ಅದಕ್ಕೆ ಅವರು ಇಬ್ಬರು ಮೊದಲನೇ ತರ ಗಂಡ ಹೆಂಡತಿ ನಗುತ್ತಾ ಚಂದಾಗಿ ಇರಬೇಕು. ಇದೇ ನನ್ನ ಪ್ರಶ್ನೆಯಾಗಿದೆ. ಇದ್ರಾಗ ಏನಾರ ಅವು ಬೇಡ್ಕೊಂಡಿದ್ದೈತು ಅಥವಾ ಯಾವ್ದಾರ ಒಂದು ಸಾಲ ಅಲ್ಲಿ ಒಂದು ಪದ ಅಲ್ಲಿ ಬ್ಯಾರೆ ಐತ ಅಲ್ಲಿ ಕಣ್ಣಾರ ಕಣ್ಸತ್ತಲ್ಲ. ಇಲ್ಲಿ ಯಾವ್ದಾರ ಯಾರ ಜನರಿಗೆ ಅರಿವಿ ಕಟ್ಟಿ ಮೋಸದಿಂದ ದನಪ ಇಲ್ಲ ನೀನ್ ಕಣ್ಣಿ ಕಣ್ಣಿದಿಲ್ಲ ನಿನ್ ಕಣ್ಣಿಗೆ ಕೇಳಿದ್ದ ಆಯ್ತಾ. ಏನ್ ಬ್ಯಾರೆ ವಿಷಯ ಇಲ್ಲ ಬೇರೆ ವಿಷಯ ಅಲ್ಲಿ ಏನಾರ ನಂಬ್ತಿಲ್ಲ ನಂಬ್ತೀನಿ. ನಂಬ್ತೆ ಮತ್ತೇನ್ ಸುಮ್ಮ ಅವ್ರ ಬಾಯಿ ಕೇಳಿ ಬರ್ಕೊಟ್ಟಿನಿ. ಈಗ ತೋರ್ನಾದ ಗಂಡ ಮುಟ್ಕೊಂಡೇವ್. ಈಗ ಕಟ್ಕೊಂಡ್ ಬಂದಿಲ್ಲ ಮಗಳವ ಇನ್ನ ಎಷ್ಟ್ ದಿನ ತಿಳ್ಕೊಳಕಿಲ್ಲ ತವ್ರ ಮನೆ. ಈಗ ನಾನು ಪ್ರಶ್ನೆ ಅವ್ ಬಂದ್ ಕರ್ಕೊಂಡ್ ಹೋಗ್ಲಿಕ್ಕ ನಿಮ್ ಮಗಳ ಕಳ್ಸಂಗಿಲ್ಲ ಹಂಗಾರ. ಅಲ್ಲ ನಾ ಏನ್ ಅವ ಈಗ ಸಮಯ ಸ್ವಲ್ಪ ಐತ ಆಯ್ತಾ. ಈಗ ಅವ್ರ ಬಂದು ಕರ್ಕೊಂಡು ಹೋಗ್ಲಿ ಅನ್ನೋದ್ಕಿನ ಈಗ ನಾನು ಮತ್ ಕೇಳಿದೆ ಅಂದ್ರ ಎಂದ ಕಳಿಸ್ತೀವಿ ವಿಚಾರ ಮಾಡಿ ಈ ವಾರ ಕಳಿಸ್ತೇವೆ ಮುಂದಿನ ವಾರ ಕಳಿಸ್ತೇವೆ 2 ಹಣ್ಣು ಕೊಡ್ತೀನಿ. ಯಾಕೆ ಅವನಾಗ್ಲೇ ಬಂದು ಕರ್ಕೊಂಡು ಹೋಗ್ಕೇನಂದ್ರ ಬರಂಗಿಲ್ಲ. ದಿನ ಮುಂದೆ ಇದ್ರ ಸಂಸಾರ ಕೇಳೋದು ಮಗಳದ ಇನ್ನೊಬ್ರು ಹೇಳೋದ್ರ ಕೇಳೋದಿಲ್ಲ. ಮತ್ತೆಲ್ಲ ಪ್ರಯತ್ನ ನಮಗೂ ಯಾವನೈತು ನಮ್ಮ ಮಳೆಯ ಬಂದು ನನ್ನ ಮಗಳ ಕರ್ಕೊಂಡು ಹೋದ ನಾ ಕಳ್ಸಿನ ಅಂದ್ರೆ ನಿನ್ನ ಮಗಳ ಬಲ ನೀ ಬಲ ನಿನ್ನ ಮಗಳ ಬಗ್ಗೆ ನನ್ನ ಕಡೆ ಪ್ರಶ್ನೆ ಮಾಡ್ಬೇಡ. ಅದನ್ನ ಮಾಡಿ ನೆಕ್ಕಿತ್ತಂಗ ಕಳಿಸ 2 ದಿವಸದೊಳಗ ಏನ 2 ದಿವಸದೊಳಗ ಹೆಂಗ ತೆಗಿರ್ ಜೀವನ ಮೊದಲು ವಿಚಾರ ಮಾಡ್ಬೇಕು. ಅವ್ರ ಬಂದು ಕರ್ಕೊಂಡು ಹೋಗ್ತೀನಂದ್ರೆ ನಿನ್ನ ಮಗಳ ಬಲ ನಿನ್ನ ಹಳೆಯ ಬಲ ನಿಮ್ ಬೀಗರ ಬಲ ನನ್ನ ಕಡೆ ಬರ್ಬೇಕು. ಹೆಂಗ್ ಮಾಡಕ್ಕೆ ಈಗ ಈಗ 4 ವರ್ಷದೊಳಗೆ ಏನಾರ ಪರಿವರ್ತನೆ ಆಗ್ಯಾನ? ಹೌದು. ಈಗ ನೀವ್ ಬಿಟ್ರು ಪರಿವರ್ತನೆ ಆಗಂಗಿಲ್ಲ, ಕರ್ಕೊಂಡ್ರು ಪರಿವರ್ತನೆ. ಈಗ ಅವನ್ನ ನಾವ್ ಏನ ಪರಿವರ್ತನೆ ಮಾಡಿ ಶುದ್ಧ ಮಾಡ್ದ ಮಗಳ ಜೀವನ ಚಂದ ಹಿಡಿದಿತ್ತು. ಇನ್ನು ಶುದ್ಧ ಮಾಡ್ಲಿಕ್ಕೆ ಮಗಳ ಜೀವನ ಚಂದ ಹಿಡಿದು ಮಾಡಬೇಕಿಲ್ಲ. ಮತ್ತೆ ಎಷ್ಟ್ ದಿನಾರ ನಿನ್ ಮಗಳ ತವ್ರ ಮನೆ ಕರ್ಕೊಂಡ್ ಕುಂತ್ರಿ ಶುದ್ಧ ಆಗತ್ತ ಅಲ್ಲಿ ನಿನ್ನ ಅನುಭವ ಪ್ರಕಾರ. ಈಗ 4 ವರ್ಷ ಗುದ್ದಾಡಿ ಅವೇನು ಶುದ್ಧ ಏನಿಲ್ಲ ಸದಕ್ಕೆ ಅದ್ರ ಮೇಲೆ ನಂಬಿಕೆ ಕಳಿಸಿ 2 ದಿವಸ ನಿನ್ನ ಮಗಳಿಗೆ ಏನ ನೀ ಅಂಜಲ್ಲ ನೀ ಅಂದ ಮನೆ ಆಗನ
ನಿನ್ನ ಮಗಳ ಖುಷಿಯಾಗಿರ್ತಾಳೋ ಅಥವಾ ಇರುದಿಲ್ಲ ಅಂತ ನೀನ ವಿಚಾರ ಮಾಡ್ಕೊಂಡು ನಾನು ಬಂದ್ ಹೇಳಕತ್ತೆ. ಅದನ್ನ ಕಡೆ ಬಂದ್ ಹೋದ್ಮೇಲೆ ನಿನ್ನ ಮಗಳು ಖುಷಿ ಆಗದಾಳ ಅಂದ್ರ ಅದನ್ನ ನಿನ್ನ ಕಡೆ ಬಂದಿನಪ್ಪ ಬಂದಿದ್ದಕ್ಕೆ ನನ್ನ ಮಗಳ ಜೀವನ ಚಲೋ ಆತಪ್ಪ ನನ್ಕಿಂತ ಮುಂದೆ ದುಡ್ಕೋ ಸಾಕಾರ ಬಿಡು.